ಹಲೋ ಫ್ರೆಂಡ್ಸ್, ಮತ್ತೊಂದು ಒಳ್ಳೆಯ ಸುಸ್ವಾಗತ. ನೀವು ನೋಡ್ತಾರೆ ಸ್ಪೀಡ್ ಸ್ಪ್ಯಾಕ್ ಆಟೋ ಇನ್ ಕನ್ನಡ. ಹೋಪ್ ನೀವೆಲ್ಲೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಮತ್ತೊಂದು ಸ್ಟೇಜ್ 2 ಪೋರ್ಷಾ ಇದೆ, ತೋರಿಸ್ತೀನಿ ನೋಡಿ. ನಾನು ಹಿಂದೆನೇ ನಿಂತಿದೆ. ಇದು ಪೋರ್ಷಾ ಮಕಾನ್. ಇದು ಬಂದು ಫೇಸ್ ಲಿಫ್ಟ್ ವರ್ಷನ್ ಇದು. ಸೊ ನೀವು ಸಿನಿಮ್ಯಾಟಿಕ್ಸ್ ನೋಡಿ ಎಂಜಾಯ್ ಮಾಡಿ. ಆಮೇಲೆ ಇದ್ರದ್ದು ಎಕ್ಸ್ಟೀರಿಯರ್ ವಾಕ್ ಅರೌಂಡ್, ಇಂಟೀರಿಯರ್ ವಾಕ್ ಅರೌಂಡ್ ಮತ್ತು ಎಕ್ಸಾಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸ್ತೀನಿ. ಇವಾಗ ನೀವು ಸಿನಿಮ್ಯಾಟಿಕ್ಸ್ ನೋಡ್ಕೊಂಡು ಬಂದಿರ್ತೀರಾ. ಸಿನಿಮ್ಯಾಟಿಕ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಕೀ ನೋಡ್ಬೋದು ನೀವು, ಪೋರ್ಷಾ ಮಕಾನ್ದು ಕೀ ಹೆಂಗಿದೆ. ಲಾಕ್ ಬಟನ್ ಆ್ಯಂಡ್ ಟ್ರಂಕ್ ಬಟನ್ ಇದೆ. ಆ್ಯಂಡ್ ಇಲ್ಲೊಂದು ಪೋರ್ಷಾ ಲೋಗೋ ಇದೆ, ನೀವು ನೋಡ್ಬೋದು. ಸೊ ನೀವೇನು ನೋಡ್ತೀರಾ, ಈ ಮಕಾನ್ ಕಲರ್ ಬಂದು ಕಾರ್ಮೈನ್ ರೆಡ್ ಅಂತ. ನೋಡೋಕೆ ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ಡೇ ಟೈಮಲ್ಲಿ ನೋಡಿ ಏನು ಸಕ್ಕತ್ತಾಗಿ ಕಾಣುತ್ತೆ. ಮತ್ತು ನೈಟ್ ಟೈಮ್ ಆಗಿದ ತಕ್ಷಣ ಸನ್ ಸೆಟ್ ಆದಮೇಲೆ ಇದೊಂಥರ ಕಲರ್ ಕಾಣುತ್ತೆ, ಒಂಥರ ಮರೂನ್ ಶೇಡ್ ಬರುತ್ತೆ ಇದು. ಇವಾಗ ಒಂದು ಎಕ್ಸ್ಟೀರಿಯರ್ ವಾಕ್ ಅರೌಂಡ್ ನೋಡೋದ. ಇಲ್ಲಿ ಒಂದು ಪೋರ್ಷಾ LED ಮ್ಯಾಟ್ರಿಕ್ಸ್ ಹೆಡ್ಲ್ಯಾಂಪ್ಸ್ ಇದೆ. ಇಲ್ಲಿ ಸೆಂಟ್ರಲ್ ಒಂದು ಪೋರ್ಷಾ ಲೋಗೋ, ಈ ಸೈಡ್ ಒಂದು ಮ್ಯಾಟ್ರಿಕ್ಸ್ ಹೆಡ್ ಲ್ಯಾಂಪ್ಸ್. ಆ್ಯಂಡ್ ಇದು ಫ್ರಂಟ್ ಡಿಸೈನ್ ನೋಡ್ಬೋದು ನೀವು, ಏನು ಬ್ಯೂಟಿಫುಲ್ ಡಿಸೈನ್ ಮಾಡೋರೆ. ಇಲ್ಲಿ ಗ್ರಿಲ್ ನೋಡ್ತೀರಲ್ಲ, ಆ್ಯಕ್ಚುಲಿ ಗ್ರಿಲ್ ಬಂದಿದ್ದು ಆ್ಯಕ್ಟಿವ್ ಏರೋ ಗ್ರಿಲ್ ಅಂತ. ಇದು ನೀವು ಸರ್ಟೈನ್ ಸ್ಪೀಡ್ ಹೋದ್ಮೇಲೆ ಇದು ವೆಂಟಿಲೇಷನ್ಗೋಸ್ಕರ ಇದು ಗ್ರಿಲ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ 3D ಡಿಸೈನ್ಸ್ ಇದೆ, ನೋಡ್ಬೋದು ಏನು ಸಕ್ಕತ್ತಾಗಿದೆ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ತೀರಲ್ಲ, ಈ ಬಾರ್ ಇದೆ ನೋಡಿ, ಇದು ಬಂದು ಇಂಡಿಕೇಟರ್ಸ್ ಪ್ಲಸ್ DRS ಥರನೂ ವರ್ಕ್ ಆಗುತ್ತೆ. ಆ್ಯಂಡ್ ಹೆಡ್ಲೈಟ್ಸಲ್ಲಿ 4 ಡಾಟ್ಸ್ ಇದೆ, ಅದು DRL ಥರ ವರ್ಕ್ ಆಗುತ್ತೆ. ಇಲ್ಲೊಂದು ಪೋರ್ಷಾ ಅಂತಿದೆ ನೋಡಿ ಹೆಡ್ಲೈಟಲ್ಲಿ. ಸೊ ಸೈಡ್ ಬರ್ತೀವಿ ಅಂತ ಅಂದರೆ ಇದಕ್ಕೊಂದು 19 ಇಂಚ್ ಅಲಾಯ್ ವೀಲ್ಸ್ ಇದೆ, ಕ್ರೇಜಿಯಾಗಿ ಕಾಣ್ತಿದೆ. ಆ್ಯಂಡ್ ಕಾರ್ಮೈನ್ ರೆಡ್ ಇದು ನೋಡಿ, ಗ್ರೇ ಕಲರ್ ಕ್ಯಾಲಿಪರ್ಸ್ ಏನು ಸಕ್ಕತ್ತಾಗಿ ಕಾಣ್ತಿದ್ದಲ್ಲ. 202 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆ್ಯಂಡ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಡ್ಯುವಲ್ ಕಲರಲ್ಲಿ ಕಾರ್ಮೈನ್ ರೆಡಲ್ಲಿ ಮಿರರ್ಸ್ ಇದೆ. ಆ್ಯಂಡ್ ಇದರಲ್ಲಿ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಡೋರ್ ನೋಡ್ಬೋದು, ಇಂಟೀರಿಯರ್ಸ್ ನೋಡ್ಬೋದು ಏನು ಸಕ್ಕತ್ತಾಗಿದೆಲ್ಲ. ಸೊ ನೀವೇನು ಇದು ಬೇಜ್ ಇಂಟೀರಿಯರ್ಸ್ ನೋಡ್ತೀರಾ, ಆ್ಯಕ್ಚುಲಿ ಇದಕ್ಕೆ ಅಡಿಷ್ನಲ್ ಕಾಸ್ಟ್ ಇದೆ. ಇಲ್ಲಾಂದರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಈ ಥರ ಪ್ಲೈನ್ ಬ್ಲ್ಯಾಕ್ ಇಂಟೀರಿಯರ್ಸ್ ಬರುತ್ತೆ ಫುಲ್ಲು. ಸೊ ಒಳಗೆ ಕೂತ್ಕೊಳ್ಳೋದ. ಇದು ರೇರ್ ಸೀಟ್ಸ್ ನೋಡ್ಬೋದು ನೀವು. ಸೊ ಆ್ಯಕ್ಚುಲಿ ಮಕಾನ್ ಅಂತ ಅಂದರೆ ಹೌಸ್ ಅಂತ ಬರುತ್ತೆ, ಅದು ಮೀನಿಂಗು. ಆ್ಯಂಡ್ ಇದಕ್ಕೆ 64 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಆ್ಯಂಡ್ ಇಲ್ಲೂ ನೋಡ್ಬೋದು, ಈ ಫ್ಯೂಲ್ ಕ್ಯಾಪ್ ಮೇಲೂ ಪೋರ್ಷಾ ಅಂತ ಬ್ರ್ಯಾಂಡಿಂಗ್ ಇದೆ. ಸೊ ರೇರಿಂದ ಒಂದು ಲುಕ್ ನೋಡಿ ಹೆಂಗಿದೆ, ಬ್ಯೂಟಿಫುಲ್ ಅಲ್ಲ ಈ ಕಾರ್ ಮಾತ್ರ. ಈ ಕಾರ್ಗೆ ತುಂಬಾ ಲೋಡಿಂಗ್ಸ್ ಇದೆ, ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ನೀವು ಎಕ್ಸಾಸ್ಟ್ ನೋಡ್ತಿದ್ದೀರಲ್ಲ, ಇದು ಬಂದು ಪೋರ್ಷಾ ಅವ್ರದ್ದು ಸ್ಪೋರ್ಟ್ಸ್ ಎಕ್ಸಾಸ್ಟ್ ಸಿಸ್ಟಮು, PSC ಅಂತಾರೆ. ಇದು ನೋಡಿ ಕ್ವಾಡ್ ಎಕ್ಸಾಸ್ಟ್ ಬರುತ್ತೆ, ಈ ಸೈಡ್ ಟಿಪ್ಪು ಆ ಸೈಡ್ ಟಿಪ್ ಬರುತ್ತೆ. ಸೌಂಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಇದ್ರದ್ದು. ರೈಡ್ ಎಕ್ಸ್ಪೀರಿಯನ್ಸ್ ವೀಡಿಯೋನ ಪೂರ್ತಿ ನೋಡಿ, ಎಂಟು ತನಕ ನೋಡಿ. ಸೊ ಇಲ್ಲಿ ರೇರ್ ನೋಡ್ತೀವಿ ಅಂದರೆ ಇಲ್ಲೊಂದು ವೈಪರ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಲಾಸ್ ಫಿನಿಷಲ್ಲಿ ಸ್ಪಾಯ್ಲರ್ ಇದೆ ಒಂದು ಮೇಲ್ಗಡೆ. ಆ್ಯಂಡ್ ಇದಕ್ಕೆ ನೀವು ಟೇಲ್ ಗೇಟ್ ಓಪನ್ ಮಾಡೋಕ್ಕೆ ಬಟನ್ ಎಲ್ಲಿದೆ ಅಂತ ಹುಡುಗಿ ಗೆಸ್ ಮಾಡಿ, ಒಂದು 2 ಸೆಕೆಂಡು ತೋರಿಸ್ತೀನಿ ನೋಡಿ. ಏನು ಸ್ಮಾರ್ಟಾಗಿ ಮಾಡೋರೆ. ಬಟನ್ ಪ್ರೆಸ್ ಮಾಡಿದ್ರೆ ಪವರ್ ಟೇಲ್ ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ಇದು ಬೂಟ್ ಕ್ಯಾರಿಂಗ್ ಕೆಪಾಸಿಟಿ ಬಂದು 458 ಲೀಟರ್ಸ್, 458 ಲೀಟರ್ಸ್ ಬೂಟ್ ಕ್ಯಾರಿಂಗ್ ಕೆಪಾಸಿಟಿ ಇದೆ. ಇಲ್ಲಿ ಮೇಲೆ 2 ರಿಫ್ಲೆಕ್ಟರ್ಸ್ ಇದೆ, ಗ್ರ್ಯಾಬ್ ಹ್ಯಾಂಡಲ್ಸ್ ಪ್ಲಸ್ ಪವರ್ ಇದು ಟೇಲ್ ಗೇಟ್ ಕ್ಲೋಸ್ ಮಾಡೋಕ್ಕೆ ಬಟನ್ ಇದೆ. ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಟೈಲ್ ನಟ್ಸ್ ನೋಡ್ಬೋದು. ಇದಕ್ಕೆ ಇಲ್ಲಿಂದ ಏನು ಕಾಣಿಸಿದೆ ರೆಡ್ ಕಲರು, ಫುಲ್ ಟೈಲ್ ಲೈಟ್ ಅದು ಲಿಟಪ್ ಆಗುತ್ತೆ ನೈಟ್ ಟೈಮಲ್ಲಿ ನೋಡೋಕೆ ಸಕ್ಕತ್ತಾಗುತ್ತೆ. ಇದೆಲ್ಲ ಫುಲ್ LED ಸೆಟಪ್ ಇದು. ಇವಾಗ ಒಂದು ಸಲ ಲಾಕ್ ಮಾಡ್ತೀನಿ. ಇಂಡಿಕೇಟರ್ಸ್ ನೋಡಿ ಹೆಂಗೆ ಬರುತ್ತೆ LEDದು. ಸೊ ಈ ಕಡೆ ಪ್ಯಾಸೆಂಜರ್ ಸೈಡ್ ನೋಡ್ಬೋದು, ಸೇಮ್ 19 ಇಂಚ್ ಅಲಾಯ್ ವೀಲ್ಸ್. ಪ್ಯಾಸೆಂಜರ್ ಸೈಡಿಂದ ಒಂದು ಲುಕ್ ನೋಡಿ ಹೆಂಗಿದೆ. BH ಇಂಟೀರಿಯರ್ ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ ಕಾರಲ್ಲಿ. ಸೊ ಇವಾಗ ಎಕ್ಸ್ಟೀರಿಯರ್ ವಾಕ್ ಅರೌಂಡ್ ನೋಡಾಯಿತು, ಇವಾಗ ಇಂಟೀರಿಯರ್ ನೋಡೋದ ಹೆಂಗಿರುತ್ತೆ ಅಂತ. ಸೊ ಇದು ರೇರ್ ಸೀಟ್ಸಲ್ಲಿ ಕೂತಿದ್ದೀನಿ ಇವಾಗ. ಇಲ್ಲಿ ನೋಡಿ, ಇಲ್ಲಿಂದ ನೋಡೋಕೆ ಇದು ಸನ್ ರೂಫ್ ಏನು ಬ್ಯೂಟಿಫುಲ್ ಕಾಣುತ್ತಲ್ಲ. ಆ್ಯಂಡ್ ಇಲ್ಲಿ ಒಂದು ಮ್ಯಾನ್ಯುವಲ್ ಸನ್ ಬ್ಲೈಂಡ್ ಇದೆ, ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೆಂಟ್ರಲ್ಲಿ ಏನು ಸಿಂಪಲ್ ಆಗಿದೆ. ಇಲ್ಲಿ AC ವೆಂಟ್ಸ್ ಇದೆ, ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು, ಫ್ಯಾನ್ ಸ್ಪೀಡು ಮತ್ತು ವಿಂಡ್ ಡೈರೆಕ್ಷನ್ ಸೆಟ್ ಮಾಡ್ಕೋಬೋದು. ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಆ್ಯಂಡ್ ಸೆಂಟರಲ್ಲಿ ಹಾರ್ಮ್ರೆಸ್ಟ್ ಇದೆ ವಿತ್ ಟ್ವಿನ್ ಕಪ್ ಹೋಲ್ಡರ್ಸ್. ಏನು ಬೇಡ ಅಂದರೆ ಹಿಂಗೆ ಕ್ಲೋಸ್ ಮಾಡ್ಕೋಬೋದು ಹಿಂಗೆ. ರೇರ್ ಸೀಟ್ಸಲ್ಲಿ ನೋಡ್ಬೋದು, ರೇರ್ ಸೀಟ್ಸಲ್ಲಿ ಅಷ್ಟೇನಿಲ್ಲ ತೋರ್ಸೋಕ್ಕೆ, ಬಟ್ ಇಲ್ಲಿ ಆರಾಮಾಗಿ ಕಂಫರ್ಟೇಬಲಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಇದು ಮೇಯ್ನ್ ಕಾರ್ ಆ್ಯಕ್ಚುಲಿ ಡ್ರೈವರ್ ಫೋಕಸ್ಸು. ಡ್ರೈವಿಂಗ್ ಸೀಟ್ ನೋಡ್ಬೋದು, ಇಲ್ಲಿಂದ ಏನು ವ್ಯೂ ಇದೆ. ಇಲ್ಲಿಂದ ಇಂಟೀರಿಯರ್ಸ್ ನೋಡೋಕೆ ಏನು ಸಕ್ಕತ್ತಾಗಿದೆ ಅಲ್ಲ. ಪೋರ್ಷಾ ಕ್ರೇಜಿ ಇದೆ ಇಂಟೀರಿಯರ್ಸಲ್ಲೆಲ್ಲ.
ಇನ್ಸೈಡ್ ದ ಪೋರ್ಷ ಮಕಾನ್ ಗೈಸ್. ಇಂಟೀರಿಯರ್ಸ್ ನೋಡ್ಬೋದು, ಏನು ಒಂದು ಲುಕ್ಕಲ್ಲಿ ಏನು ಸಕ್ಕದಾಗಿ ಕಾಣ್ತಿದಲ್ಲ, ಬ್ಯೂಟಿಫುಲ್. ಸೊ ಇವಾಗ ಇಂಟೀರಿಯರ್ ವಾಕ್ ಅರೌಂಡ್ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಸೊ ಡೋರ್ ಹ್ಯಾಂಡಲಿದೆ, ಲಾಕ್ ಅನ್ಲಾಕ್ ಬಟನ್ಸ್ ಇದೆ, ಇಲ್ಲಿ ಮಿರರ್ ಕಂಟ್ರೋಲ್ಸ್, ವಿಂಡೋ ಕಂಟ್ರೋಲ್ಸ್ ಎಲ್ಲ ಇದೆ. ಆ್ಯಂಡ್ ಈ ಸೈಡ್ ಬರ್ತೀವಿ ಅಂದರೆ ಒಂದು AC ವೆಂಟ್ ಇದೆ. ಆ್ಯಂಡ್ ಇದ್ರ ಕೆಳಗೆ ಇಗ್ನಿಷನ್, ಹೆಡ್ ಲ್ಯಾಂಪ್ಸ್ಗೆಲ್ಲ ಬಟನ್ಸ್ ಇದೆ, ನಾಬ್ಸ್ ಇದೆ. ಸೊ ಸೆಂಟರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು, ಏನು ಸಖತ್ತಾಗಿದೆ. ಇಲ್ಲಿ ಕೀ ಆನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಇವಾಗಲೇ ಇಲ್ಲಿ ಮಕಾನ್ ಅಂತ ಬರೆದಿದೆ ಇಲ್ಲಿ. ವಾವ್, ಇಂಟೀರಿಯರ್ಸ್ ಎಲ್ಲ ಲಿಟಪ್ ಆಗಿದೆ. ರೈಟ್ ಸೈಡ್ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಆ್ಯಂಡ್ ಸೆಂಟರ್ ಮತ್ತು ಲೆಫ್ಟಲ್ಲಿ 2 ಪಾಡ್ ಇದೆ. ಲೆಫ್ಟಲ್ಲಿ ಸ್ಪೀಡ್ ತೋರಿಸುತ್ತೆ, ಸ್ಪೀಡೋಮೀಟರ್ ಇದೆ, ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆಲ್ಲ ಟ್ರಿಪ್ ಮೀಟರ್ ಎಲ್ಲ ಸೆಟ್ ಮಾಡೋಕ್ಕಿದೆ, ನಾಬ್ ಇದೆ. ಆ್ಯಂಡ್ ಸೆಂಟ್ರಲ್ಲಿ ಟ್ಯಾಕೋಮೀಟರ್ ಇದೆ. ಆಲ್ಮೋಸ್ಟ್ 7000 RPMವರೆಗೂ ರೆವ್ ಆಗುತ್ತೆ, ಕ್ರೇಜಿ ಇದೆ. ಆ್ಯಂಡ್ ಸೆಂಟ್ರಲ್ಲಿ ಒಂದು ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಆ್ಯಂಡ್ ಅದ್ರ ಕೆಳಗೆ ಸ್ಪೀಡ್ ತೋರಿಸುತ್ತೆ. ಸೊ ಸ್ಟೇರಿಂಗ್ ನೋಡ್ಬೋದು ಅಂದರೆ ಇಲ್ಲೊಂದು ಸೆಂಟ್ರಲ್ಲಿ ಒಂದು ಪೋರ್ಷ ಲೋಗೋ ಇದೆ, ಮತ್ತು ಹಾರನ್ ಇದೆ. ಹಾರನ್ ಕೇಳಿಸ್ಕೊಳ್ಳೋದು ಬನ್ನಿ, ಹಿಂಗಿದೆ ಹಾರನ್ ನೋಡ್ಬೋದು, ಲೌಡಾಗೆ ಇದೆ. ಸೊ ಓಕೆ, ಇಲ್ಲಿ ಇಂಡಿಕೇಟರ್ಸ್, ಪಾರ್ಕಿಂಗ್ ಸೆನ್ಸರ್ಸ್ಗೆಲ್ಲ ಪಾರ್ಕ್ ಅಸಿಸ್ಟ್ ಎಲ್ಲ ಇದೆ, ಫೀಚರ್ಸ್ ಇದೆ. ಆ್ಯಂಡ್ ರೈಟ್ ಸೈಡ್ ವೈಪರ್ ಕಂಟ್ರೋಲ್ಸ್ ಎಲ್ಲ ಇದೆ, ಇಲ್ಲಿ ನಾಬ್ ಇದೆ. ಆ್ಯಂಡ್ ಸೆಂಟರ್ ನೋಡ್ಬೋದು, ಇಲ್ಲಿ 2 ಬಟನ್ಸ್ ಇದೆ. ಇಲ್ಲಿ ಇನ್ಫೋಟೈನ್ಮೆಂಟ್, ವಾಲ್ಯೂಮು ಎಲ್ಲ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಅಂತಿದೆ ನೋಡಿ, ಇದು ಯಾವುದು ಮೀಡಿಯಾ ಕಂಟ್ರೋಲ್ಸ್ ಬಟನ್ ಥರ ಅಲ್ಲ, ಇದೇ ಬೇರೆ ಥರ ಇದೆ. ಸೊ ಅದು ಆ್ಯಕ್ಚುಲಿ ಏನು ಅಂದರೆ ನೀವು ಆಟೋಮೆಟಿಕ್ ಅಥವಾ ಸ್ಪೋರ್ಟ್ಸ್ ಮೋಡ್ ಹಾಕಿದಾಗ ನೀವು ಮ್ಯಾನ್ಯಲ್ ಪ್ಯಾಡಲ್ ಶಿಫ್ಟರ್ಸ್ನ ಯೂಸ್ ಮಾಡಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ಬೋದು. ಲೆಫ್ಟ್ ಡೌನ್ ಶಿಫ್ಟು, ರೈಟ್ ಸೈಡ್ ಅಪ್ ಶಿಫ್ಟು. ಸೊ ಸೆಂಟ್ರಲ್ಲಿ ನೋಡ್ಬೋದು ಇದೊಂದು ಕ್ಲಾಕ್ ಇದೆ. ಆ್ಯಕ್ಚುಲಿ ಇದು ಕ್ಲಾಕ್ ಟೈಮು ನೋಡ್ಬೋದು, ಮತ್ತು ಈ ಟ್ಯಾಕ್ಸಸ್ ಆ್ಯಂಡ್ ಲ್ಯಾಪ್ ಟೈಮರ್ ಆಲ್ಸೋ. ಇಲ್ಲಿ ಸೆಂಟ್ರಲ್ಲಿ ಒಂದು 10.9 ಇಂಚ್ ಡಿಜಿಟಲ್ ಎಂಟರ್ಟೈನ್ಮೆಂಟ್ ಡಿಸ್ಪ್ಲೇ ಇದೆ. ಸೊ ಇಲ್ಲಿಂದ ಎಲ್ಲ ಕಂಟ್ರೋಲ್ ನೋಡ್ಬೋದು. ಇಲ್ಲಿ ಕಾರ್ ಅಂತ ಇಲ್ಲಿ ಇಂಟೀರಿಯರ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ಇದ್ರ ಕೆಳಗೆ ಇಲ್ಲಿ ನಾಬ್, ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ, ಮೀಡಿಯಾ ಕಂಟ್ರೋಲ್ಸ್, ಮತ್ತು ಇಲ್ಲಿ ಬ್ರೌಸ್ ಮಾಡೋಕ್ಕೆಲ್ಲ ನಾಬ್ಸ್ ಇದೆ. ಸೊ ನೋಡ್ಬೋದು ಇಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ನಾಬ್ಸಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ನ್ಯಾವಿಗೇಷನ್ ಎಲ್ಲ ಇದೆ. ಸೊ ಪೋರ್ಷ ಅದು 6th ಜನರೇಷನ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಕಾರ್ಪ್ಲೇ ಎಲ್ಲ ವರ್ಕ್ ಆಗುತ್ತೆ. ಆ್ಯಂಡ್ AC ವೆಂಟ್ಸ್ ಇದೆ. ಇದ್ರ ಕೆಳಗೆ ಕರೆಕ್ಟಾಗಿ ಇಲ್ಲಿ ಹ್ಯಾಸರ್ಡ್ ಲೈಟ್ ಸ್ವಿಚ್ ಇದೆ. ಮತ್ತು ಇದು ಹಳೆ ಪೋರ್ಷಸ್ಗಿಂತ ಇದು ಫೇಸ್ ಲಿಫ್ಟ್ ವರ್ಷನಲ್ಲಿ ತುಂಬಾ ಮಾಡರ್ನ್ ಮಾಡಿಬಿಟ್ಟವ್ರೆ. ಇವೆಲ್ಲ ನೋಡ್ಬೋದು, ಮುಂಚೆಲೆಲ್ಲ ಬಟನ್ಸ್ ಇರ್ತಿತ್ತು, ಫುಲ್ಲು ಇವಾಗ ಟಚ್ ಸ್ಕ್ರೀನ್ ಥರ ಮಾಡಿಬಿಟ್ಟವ್ರೆ. ಇಲ್ಲಿ AC ಕಂಟ್ರೋಲ್ಸ್ ಇದೆ, ಸೇಮ್ ಆ ಕಡೆನೂ ರೆಪ್ಲಿಕೇಟ್ ಆಗಿದೆ. ಡುವಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ನಾಬ್ ಕೊಟ್ಟವ್ರು ನೋಡಿ, ಇದು ಸಕ್ಕತ್ತಾಗಿದೆ. ಇದು ಯೂಸ್ ಮಾಡೋಕೆ ಒಂಥರ ಫೀಲು. ಕ್ಲಿಕ್ ಸೌಂಡ್ ಏನು ಮಸ್ತಾಗಿ ಬರ್ತದೆ ಅಲ್ಲ. ಸೊ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡೋದು, ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಬಂದು AC ವಿಂಡ್ ಯಾವ ಸೈಡ್ ಬರಬೇಕು ಅಂತ, ಮತ್ತು ಇಲ್ಲಿ ಆಟೋ AC ಫಂಕ್ಷನ್ಸ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಆಫ್ ರೋಡ್ ಬಟನ್ ಇದೆ, ಹಿಲ್ ಅಸಿಸ್ಟ್, ಲೇನ್ ಕೀಪ್ ಅಸಿಸ್ಟ್, ಮತ್ತು ಆಟೋ ಸ್ಟಾರ್ಟ್ ಸ್ಟಾಪು. ಇದು ಪಾರ್ಕಿಂಗ್ ಬ್ರೇಕು. ಇದರಲ್ಲಿ 7 ಸ್ಪೀಡ್ ಆಟೋಮೆಟಿಕ್ PDK ಟ್ರಾನ್ಸ್ಮಿಷನ್ ಬರುತ್ತೆ. PDK ಅಂದರೆ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪೋರ್ಟ್ ಮೋಡು ಮತ್ತು ಸಸ್ಪೆನ್ಷನ್ ಮೋಡ್ಸ್ ಚೇಂಜ್ ಮಾಡ್ಕೋಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ಎಕ್ಸಾಸ್ಟ್ ವ್ಯಾಲ್ವ್ಸ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಕೊಂಡು ಬಟನ್ ಇದೆ. ಇನ್ ಕೇಸ್ ನೀವೇನಾದ್ರು ಮರ್ತೋಗಿದ್ದೀರ ಅಂದರೆ, ನೀವು ಯಾವ ಕಾರಲ್ಲಿ ಕೂತಿದ್ದೀರ ಅಂತ ಅಂದರೆ, ಇಲ್ಲಿ ನೋಡಿ ಮಕಾನ್ ಅಂತ ಬ್ರ್ಯಾಂಡಿಂಗ್ ಇದೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ಇದೆ. ಸೊ ಪ್ಯಾಸೆಂಜರ್ ಸೈಡ್ ನೋಡ್ಬೋದು, ಇದು ಇಂಟೀರಿಯರ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ, ಬ್ಯೂಟಿಫುಲ್. ಗ್ಲವ್ ಬಾಕ್ಸ್ ಇದೆ, ಆ ಕಡೆ AC ವೆಂಟ್ಸ್ ಇದೆ. ಆ್ಯಂಡ್ ಇಲ್ಲಿ ಸನ್ ರೂಫ್ ಕಂಟ್ರೋಲ್ಸ್ಗೆಲ್ಲ ಬಟನ್ ಕೊಟ್ಟರೆ. ಪ್ಯಾನೋರಪಿಕ್ ಸನ್ ರೂಫ್ ಬರುತ್ತೆ. ಆ್ಯಕ್ಚುಲಿ ಇದು ಸ್ಟ್ಯಾಂಡರ್ಡ್ ವರ್ಷನಲ್ಲಿ ಬರೋಲ್ಲ, ಇದೂ ಲೋಡಿಂಗ್ ಇದ್ರಲ್ಲಿ ಬರುತ್ತೆ, ಆಕ್ಸೆಸರೀಸ್ ಇದೂ. ಆ್ಯಂಡ್ ಇಲ್ಲಿ ಸನ್ ರೂಫ್ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಇದೆ, ರೀಡಿಂಗ್ ಲ್ಯಾಂಪ್ಸ್ ಬಟನ್ಸ್ ಇದೆ. ನೀವಾಗ ಇದ್ರದ್ದು ಹಾರ್ಟ್ ನೋಡೋದ, ಇಂಜಿನ್ ನೋಡೋದ, DRS ನೋಡ್ಬೋದು, ಏನು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಹಿಂಗೆ ಸೊ ಹೈಡ್ರಾಲಿಕ್ಸ್ ಇದೆ. ಸುಮ್ಮನೆ ಹಿಂಗೆ ಲ್ಯಾಚ್ ರಿಲೀಸ್ ಮಾಡಿಬಿಟ್ಟು ಲಿಫ್ಟ್ ಮಾಡಿದ್ರೆ ಮೇಲೆ ಹೋಗುತ್ತೆ ಆಟೋಮೆಟಿಕ್ಕು. ಸೊ ನೋಡ್ಬೋದು ಮೇಯ್ನ್ ಹಾರ್ಟ್ ಇಂಜಿನ್ ಹೆಂಗಿದೆ. ಸೊ ಇದು ಆ್ಯಕ್ಚುಲಿ ಬಂದು 2 ಲೀಟರ್ ಇನ್ಲೈನ್ 4 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದು ಸ್ಟಾಕ್ ಕಾರ್. ಆ್ಯಕ್ಚುಲಿ 261 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 400 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 0 to 100 ಇನ್ 6.2 ಸೆಕೆಂಡ್ಸು. ಬಟ್ ಹೇಳ್ದಂಗೆ ಇದು ಈ ಟ್ಯೂನರ್ಸ್ ಕಡೆಯಿಂದ ECU ಸ್ಟೇಜ್ 2 ಟ್ಯೂನ್ ಆಗಿದೆ. ಆಲ್ಮೋಸ್ಟ್ ಇವಾಗ ರಫ್ಲಿ 330 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 500 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 0 to 100 ಮಾತ್ರ ಸಿಗ್ನಿಫಿಕೆಂಟ್ ಡ್ರಾಪ್ ಇದೆ, 5.2 ಸೆಕೆಂಡ್ಸ್, ಆಲ್ಮೋಸ್ಟ್ 1 ಸೆಕೆಂಡ್ ಡ್ರಾಪ್ ಆಗಿದೆ ಗೈಸ್. ಇದು ಕ್ರೇಜಿ ಅಲ್ಲ. ಇಂಟೆಕ್ ನೋಡ್ತೀರಾ, ಇದು ಏರಿಂದ ಇಂಟೆಕ್ ತೊಗೊಳುತ್ತೆ.
ಥ್ರಾಡಲ್ ಕೊಟ್ಟರೆ ನಿಮ್ಮನ್ನ ಸೀಟಿಗೆ ಕಚ್ಚಿಸ್ಬಿಡ್ತಾ ಇದ್ದೆವು, ಅಷ್ಟು ಪವರ್ ಇದೆ ಇದರಲ್ಲಿ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಇದೊಂಥರ ಎಸ್ ಯು ವಿ ಥರ ಫೀಲ್ ಆಗ್ತಿಲ್ಲ, ಯಾವುದೋ ಸ್ಪೋರ್ಟ್ಸ್ ಕಾರ್ ಥರ ಫೀಲ್ ಆಗ್ತಿದೆ. ಮತ್ತೊಂದು ಸರಿ ಹೋಗಿ ಲಾಂಚ್ ಮಾಡೋದ ಬನ್ನಿ. ಎಕ್ಸ್ಪೀರಿಯನ್ಸ್ ಮಾತಾ ಇದ್ರದ್ದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಅದೇ ಥರ ಕಾರ್ ಕಂಟೆಂಟ್ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮು ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದು ಚೆಕ್ ಮಾಡಿ. ಅದರಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.